ವೆಲ್ಕಮ್ ಟು ಜಿ ಟಿ ಡೈರೀಸ್. ಇವತ್ತು ನಾನು ಹೋಗ್ತಾ ಇರೋದು ನಮ್ಮೂರ ಹತ್ರ ನಡೆಯೋ ಸಂತೆಗೆ. ನಾವು ಯಾವಾಗ ಊರಿಂದ ಬಂದ್ರೂ ಇಲ್ಲೇ ಸಂತೆಗೆ, ಈ ಸಂತೆಗೆ ಬರೋದು. ಇದು ಭಾನುವಾರದ ಸಂತೆ ಕಾರಹಳ್ಳಿಯಲ್ಲಿ ನಡೆಯೋದು. ಈ ಸಂತೆನ ಇವತ್ತು ಸುತ್ತಾಕನ ಬನ್ನಿ. ನನಗೆ ಭಾಳ ದಿನದಿಂದ ಆಸೆ ಇತ್ತು ನಮ್ಮ ಸಂತೆದೊಂದು ವಿಡಿಯೋ ಮಾಡಬೇಕು ಅಂತ. ಇವತ್ತು ಆ ಟೈಮ್ ಬಂದಿದೆ. ನಮ್ಮ ಸಂತೆಯಲ್ಲಿ ಒಂದು ರೌಂಡ್ ಹಾಕೊಂಡು ಬಂದೋಣ ಬನ್ನಿ, ಹೆಂಗಿರುತ್ತೆ ಸಂತೆ ಅನ್ನೋದನ್ನು ನೋಡೋಣ. ನಮ್ಮ ಸಂತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನೀವು ಫಸ್ಟಿಗೆ ನಿಮಗೆ ಸಿಗೋದೆ ಬೆಣ್ಣೆ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಇದು ಹಳ್ಳಿಯಿಂದ ಫ್ರೆಶ್ ಆಗಿ ತಂದು ಇಲ್ಲಿ ಕೊಟ್ಟೋಗಿರ್ತಾರೆ, ಅಂದರೆ ಸೇಲ್ ಮಾಡಿರ್ತಾರೆ. ಇವರು ನಿಮಗೆ ಎಷ್ಟು ಬೇಕು ಅಷ್ಟು ಬೆಣ್ಣೆನೆ ಕೊಡ್ತಾರೆ. ಅದಾದಮೇಲೆ ನೀವು ಇಲ್ಲಿ ಹೋದ್ರೆ ಸಿಗುತ್ತೆ ನೋಡಿ, ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿ, ಖಾರ, ಚಿಪ್ಸ್, ಇದೆಲ್ಲ. ಇದು ಯಾವುದೇ ಅಯ್ಯಂಗಾರಿ ಬೇಕ್ರಿ ಎಲ್ಲ ಇಲ್ಲಿ ಸಿಗೋದೆಲ್ಲ ಸಖತ್ತಾಗಿರುತ್ತೆ. ಅದಾದಮೇಲೆ ನಮ್ಮ ದನ ಕರುಗಳಿಗೆ ಹಗ್ಗಗಳು. ಅದಾದಮೇಲೆ ಅಲ್ಲಿಂದ ಮುಂದೆ ಹೋದರೆ ಇದೊಂದು ದೊಡ್ಡ ಬೀದಿ ಥರ ಇರುತ್ತೆ. ಇಲ್ಲಿ ನಿಮಗೆ ಮನೆಗೆ ಲಾಕರು, ನಿಮ್ಗೆ ಏನೇನು ಬೇಕು ದಿನನಿತ್ಯದ ವಸ್ತು, ಕಾಯಿ ತುರಿಯೋದಿರ್ಬೋದು, ರೊಟ್ಟಿ ಹಾಕೋ ಮಣೆ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ ನೋಡಿ. ವಿಳ್ಯದೆಲೆ, ಬಾಳೆಹಣ್ಣು, ಇದೆಲ್ಲ ರೈತರು ಬೆಳೆದು ಅವರೇ ತಂದು ಮಾರುವಂಥ ಬಾಳೆಹಣ್ಣು, ನಿಂಬೆಹಣ್ಣು ಎಲ್ಲ ಈ ಜಾಗದಲ್ಲಿ ಸಿಗುತ್ತೆ. ಈ ಜಾಗದಲ್ಲಿ ಅರಿಶಿನ, ಕುಂಕುಮ ಇದೆಲ್ಲ ಸಿಗುತ್ತೆ. ವಿಳ್ಯದೆಲೆ ಎಲ್ಲ ಮಾರ್ತಾ ಇರ್ತಾರೆ. ತೆಗೆಯೋಣ ಅಂತ ತಗೊಂಡಿದ್ದೀನಿ. ಇಲ್ಲಿಂದ ಎಡಗಡೆ ಹೋದ್ರೆ ನಮಗೆ ಸಿಗುತ್ತೆ ನೋಡಿ, ಸೌತೆಕಾಯಿ ಮಾರ್ತಾ ಇದ್ದಾರೆ, ಈರುಳ್ಳಿ ಮಾರ್ತಾ ಇದ್ದಾರೆ, ಅದಾದ್ಮೇಲೆ ವಿಳ್ಯದೆಲೆ ಮಾರ್ತಾ ಇದ್ದಾರೆ, ಮೆಣಸಿನ್ಕಾಯಿ ಮಾರ್ತಾ ಇದ್ದಾರೆ. ಅದಾದ್ಮೇಲೆ ಈ ಜಾಗ, ಇಲ್ಲಿಂದ ಬಲಗಡೆ ಹೋದ್ರೆ ನಮಗೆ ಸಿಗೋದು ದಿನಸಿ ಅಂಗಡಿ, ರೇಷನ್ ಐಟಮ್ ಏನೇನು ಬೇಕು, ಸಕ್ಕರೆ, ಬೆಲ್ಲ, ಕಾಳು, ಅಕ್ಕಿ, ಶಾಂಪು, ಪ್ರತಿಯೊಂದು ಈ ಜಾಗದಲ್ಲಿ ಸಿಗುತ್ತೆ. ಇಲ್ಲಿ ಅವರು ಚೀಟಿ ಬರೆಯೋಂಥ ಇದನ್ನ ನೋಡ್ಬೇಕು ನೀವು. ಆ ಚೀಟಿನ ಒಂದು ಚಿಕ್ಕ ಏನಂತಾರಲ್ಲ, ಪ್ಲೇವುಡ್ ಇರುತ್ತೆ, ಅದ್ರಲ್ಲಿ ಇಟ್ಕೊಂಡು ಬರಿತಾ ಇರ್ತಾರೆ. ಅದನ್ನ ನೋಡೋದಕ್ಕೆ ಒಂಥರ ಸಖತ್ತಾಗಿರುತ್ತೆ. ಅವ್ರು ಎಷ್ಟು ಐಟಮ್ ಅದನ್ನೆಲ್ಲ ಬರಿತಾ ಇರ್ತಾರೆ. ಇದನ್ನ ನಾನು ಚಿಕ್ಕದ್ರಿಂದ ನೋಡಿದ್ದೀನಿ, ಹಾಗಾಗಿ ನನಗೆ ಸಂತೆ ಅಂದ್ರೆ ತುಂಬಾ ಇಷ್ಟ. ಇದು ನೋಡಿ, ತರಕಾರಿ ಸಿಗುವಂತ ಜಾಗ ಇದು. ರೈತರೇ ಬೆಳೆದು ಬೆಳಿಗ್ಗೆ ಬಂದು 4:30, 5 ಗಂಟೆ ಟೈಮಲ್ಲಿ ಇದನ್ನ ಮಾರ್ಬಿಟ್ಟು ಹೋಗಿರ್ತಾರೆ. ಕೆಲವರು ಅವರೇ ಕೂತ್ಕೊಂಡು ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಇದೆಲ್ಲ ಫ್ರೆಶ್ ವೆಜಿಟೇಬಲ್ಸು ಸುತ್ತಮುತ್ತ ಹಳ್ಳಿಲಿ ಬೆಳೆದಿರುವಂಥದ್ದು. ಈ ಸಂತೆ ಸುತ್ತಮುತ್ತ ಒಂದು 10-15 ಹಳ್ಳಿಗಳಿಗೆ ಸೇರಿದ್ದು. ಅಂದರೆ ಅವರೆಲ್ಲ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ, ಏನು ಬೇಕು ಅದನ್ನ ತಗೊಂಡು ಹೋಗ್ತಾರೆ. ಆಗ್ತೈತೆ 30,000. ಕನ್ನಡ ಬರಲ್ಲ ಅಂತನ ಅಥವಾ? ಹೌದಾ? ಇದೆಲ್ಲ ನೋಡಿ, ಇದೆಲ್ಲ ತರಕಾರಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾವು ಬೆಂಗಳೂರಲ್ಲೆಲ್ಲ ಏನು ಮಾಡ್ತೀವಿ, ಮಾರ್ಟು ಇದಕ್ಕೆ ಹೋಗ್ತೀವಿ. ಇಲ್ಲಿ ನೋಡಿದ್ರೆ ಫ್ರೆಶ್ ವೆಜಿಟೇಬಲ್ಸು, ಫಿಶ್ಶು, ಸೀಗಡಿ ಎಲ್ಲ ಸಿಗುತ್ತೆ. ನೋಡಿ, ಇದು ಸೀಗಡಿ. ಈ ಜಾಗ ನಾನು ಯಾವಾಗ ಬಂದ್ರೂ ವಿಶೇಷ. ಯಾಕೆಂದರೆ ಈ ಅಂಗಡಿ ಇದೆಯಲ್ಲ, ಈ ಅಂಗಡಿ ಕುಂಕುಮ ಅಂಗಡಿ. ಈ ಅಂಗಡಿಲಿ ನಾನು ಕಾಲೇಜ್ ಟೈಮಲ್ಲಿ ಪ್ರತಿ ಭಾನುವಾರ ಇಲ್ಲಿ ಕೆಲಸಕ್ಕೆ ಬರ್ತಾಯಿದ್ದೆ. ನನಗೆ ಅವರು 25 ರೂಪಾಯಿ ಕೊಡೋರು. ಬೆಳಗ್ಗೆ 8 ಗಂಟೆಗೆ ಬಂದರೆ ಸಾಯಂಕಾಲ 5:30, 6 ಗಂಟೆ ತನಕ ಕೆಲಸ ಮಾಡ್ತಾಯಿದ್ವಿ. ಅಂದರೆ ಆ ಕುಂಕುಮ ಕಟ್ಟೋದು, ಅದನ್ನೆಲ್ಲ ಕೊಡೋದು, ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ವಿ. ಆ ಕೆಲಸಕ್ಕೆ ನಮಗೆ ಅವರು 25 ರೂಪಾಯಿ ಕೊಡ್ತಾಯಿದ್ರು. ಅದನ್ನು ನಾವು ಕಾಲೇಜಲ್ಲಿ ಪಾಕೆಟ್ ಮನಿಯಾಗಿ ಯೂಸ್ ಮಾಡ್ತಾಯಿದ್ವಿ. ಅದೆಲ್ಲ ನೆನಪು. ಈ ಜಾಗ ಬಂದು ಹಣ್ಣು ಮತ್ತು ಸಂತೆಲಿ ಏನಪ್ಪ ಇಷ್ಟ ಮಕ್ಕಳಿಗೆ, ಈಗಲೂ ನಮಗೇನಪ್ಪ ಇಷ್ಟ ಅಂದರೆ ಕಡಲೆಪುರಿ, ಮೈಸೂರು ಪಾಕು, ಜಿಲೇಬಿ, ಇದೆಲ್ಲ ಸಿಗೋವಂಥ ಜಾಗ ಈ ಸಂತೆಯಲ್ಲಿ. ಈ ಏರಿಯಾದಲ್ಲಿ ಜಿಲೇಬಿ, ರಸ್ಕು, ಮೈಸೂರು ಪಾಕು, ಕಡಲೆಪುರಿ ಇದೆಲ್ಲ ಸಿಗುತ್ತೆ. ಇದಂತೂ ಸಖತ್ತಾಗಿರುತ್ತೆ ಈ ಜಾಗದಲ್ಲಿ. ನಮಗಂತೂ ತುಂಬ ಇಷ್ಟ. ನಾವು ಬೆಂಗಳೂರಿಂದ ಊರಿಗೆ ಹೋದಾಗ ಯಾವಾಗ ಬಂದ್ರೂ ಅಲ್ಲಿಂದ ಮೈಸೂರು ಪಾಕು ತೊಗೊಂಬರ್ತೀವಿ. ಅದಾದಮೇಲೆ ಇಲ್ಲೊಬ್ಬರು ಜಿಲೇಬಿ ಹಾಕ್ತಾ ಇರ್ತಾರೆ. ಇವರು ಬಿಸಿಯಾಗಿ ಆವಾಗ ಹಾಕ್ತಾ ಇರ್ತಾರೆ. ನಿಮಗೆ ಜಿಲೇಬಿ ತಿನ್ನಬೇಕಂದ್ರೆ ಇಲ್ಲಿ ತಿನ್ಬೋದು, ಸಖತ್ತಾಗಿರುತ್ತೆ. ಫ್ರೆಶ್ ಜಿಲೇಬಿ ಅದು. ಈ ಜಾಗ ಬಂದು ಬಟ್ಟೆಗಳ ಅಂಗಡಿ. ಇದು ಯಾವುದೇ ಮಾಲಲ್ಲ, ಯಾವುದೇ ಬ್ರ್ಯಾಂಡೆಡ್ ಬಟ್ಟೆ, ಆ ಥರ ಲೆವಿಸ್, ಯಾವುದು ಇದು ಆ ಬ್ರ್ಯಾಂಡ್ಗಳ ಬಟ್ಟೆ ಎಲ್ಲ. ಇದು ಬಟ್ ಸಂತೆಯಲ್ಲಿ ನಮ್ಮ ಹಳ್ಳೀಲಿ ನಮಗೆ ಸಿಗೋವಂಥ ಬಟ್ಟೆಗಳು ಇಲ್ಲೇ. ಇದು ಸಖತ್ತಾಗಿರುತ್ತೆ. ಯಾವುದೇ MRP ಫಿಕ್ಸ್ ರೇಟು ಆ ಥರ ಏನೂ ಇಲ್ಲ. ನಿಮಗೆ ಕಣ್ಣಿಗೆ ಬೇಕಾದ ಬಟ್ಟೆನ ಇಲ್ಲಿ ತಗೋಬೋದು. ಅದಾದಮೇಲೆ ಅಲ್ಲಿಂದ ಬಂದರೆ ನಮ್ಮ ರೈತರಿಗೆ ಬೇಕಾದಂಥ ಸಾಮಗ್ರಿಗಳು, ಅಂದರೆ ಏನು ಹಂಚಿರ್ಬೋದು, ಕುಡ್ಲು, ಚಾಕು, ಮಚ್ಚುಕುಡ್ಲು, ಇದೆಲ್ಲ ಹೇಳ್ತಾರೆ, ಬೇಲಿ ಸೌರ ಕುಡ್ಲು ಅದೆಲ್ಲ ಹೇಳ್ತಾರೆ. ಅದೆಲ್ಲ ಅಲ್ಲಿ ಸಿಗುತ್ತೆ. ಕಾಯಿ ಸುಲಿಯೋದು ಎಲ್ಲ ಈ ಜಾಗ ಕಂಪ್ಲೀಟಾಗಿ. ಇಲ್ಲಿ ಕುರಿ ವ್ಯಾಪಾರ, ಕುರಿ ಮರಿಗಳು, ವಾತ, ಆಡು ಇಲ್ಲೇನೆ ಆಗೋದಿದೆ.
ನೋಡಿ ಕುರಿ ಮರಿಗಳೆಲ್ಲ ಬಂದಿದೆ, ಸಾಕೋಕ್ಕೆಲ್ಲ ತಗೊಂಡೋಗ್ತಾರೆ. ನೋಡಿ ಅದು ಬಾಳೆಕಾಯಿ ಮಂಡಿ, ಅಂದರೆ ಬಾಳೆ ಮಂಡಿ, ಬಾಳೆ ಹಣ್ಣು ಬಾಳೆಕಾಯಿ ವ್ಯಾಪಾರ ಆಗೋದು ಅಲ್ಲಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಾಳೆ ಗೊನೆ ಎಲ್ಲ, ಇಲ್ಲಿ ಬಾಳೆಕಾಯಿನ ಸೇಲ್ ಮಾಡ್ತಾರೆ. ಇದಿಷ್ಟು ಸಂತೆ ಒಳಗಡೆ ವಿಡಿಯೋ ಆದರೆ ಸಂತೆ ಹೊರಗಡೆ ರೋಡಲ್ಲಿ ಏನೇನು ಇರುತ್ತೆ ನೋಡೋಣ ಬನ್ನಿ. ನೋಡಿ, ಇದು ಸೀಟ್ ಕವರ್ ಶಾಪು. ಬೈಕ್ ಸೀಟ್ ಕವರು ಅಥವಾ ಬೈಕ್ ಟ್ಯಾಂಕ್ ಕವರು ಇದೆಲ್ಲ ಇಲ್ಲಿ ಸಿಗುತ್ತೆ. ಇದು ಸಂತೆ, ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ. ನಮ್ಮ ಕಡೆ ಏನಂತಾರೆ ಆದಿತ್ಯವಾರ ಆತ್ಯಾರ ಸಂತೆ ಅಂತಾರೆ. ನೋಡಿ, ಹೋಟೆಲ್, ಇಡ್ಲಿ, ಚಪ್ಪಲಿಗಳು, ಹಣ್ಣು ಇದೆಲ್ಲ ನಮ್ಮ ಸಂತೆಯಲ್ಲಿ ಸಿಗುತ್ತೆ. ಮೊಬೈಲ್ ಕವರ್ಸು ನೋಡಿ, ನಾವು ಯಾವುದೇ ಶಾಪಿಂಗ್ ಮಾಲ್ ಹೋದ್ರೂ ಯಾವುದೇ ಮಾರ್ಟ್ ಹೋದ್ರೂ ಒಂದೊಂದಕ್ಕೆ ಒಂದೊಂದು ಫ್ಲೋರು. ಬಟ್ಟೆಗೊಂದು ಫ್ಲೋರು, ರೇಷನ್ಗೊಂದು ಫ್ಲೋರು, ಅದಾದಮೇಲೆ ಇನ್ನು ಕಿಡ್ಸು ಮಕ್ಳಿಗೊಂದು ಫ್ಲೋರು, ಆಮೇಲೆ ಬೇರೆ ಬೇರೆ ಕಿಚನ್ ಐಟಮ್ಸ್ಗೊಂದು ಫ್ಲೋರ್, ಈ ಥರ ಎಲ್ಲ ಇರುತ್ತೆ. ಆದರೆ ನಮ್ಮ ಸಂತೆಯಲ್ಲಿ ಏನು ಗೊತ್ತಾ, ಎಲ್ಲ ಒಂದೇ ಫ್ಲೋರು, ಗ್ರೌಂಡ್ ಫ್ಲೋರು, ಎಲ್ಲ ಅಲ್ಲೇ ಸಿಗುತ್ತೆ. ಅದಾದಮೇಲೆ ಈ ಮಾರ್ಟ್ಗಳಲ್ಲಿ ಮಾಲ್ಗಳಲ್ಲೆಲ್ಲ ರೇಟ್ನ ಫಿಕ್ಸ್ ಮಾಡಿ ಬೋರ್ಡ್ ಹಾಕಿರ್ತಾರೆ. ಇಲ್ಲೆಲ್ಲೂ ಬೋರ್ಡ್ ಹಾಕಲ್ಲ ಅವ್ರು ಹೇಳ್ತಾರೆ. ಇಲ್ಲೆಲ್ಲ ಸಂತೆಯಲ್ಲಿ ವ್ಯಾಪಾರ ಹೆಂಗೆ ನಡೆಯುತ್ತೆ ಅಂದರೆ ಗುರುತು, ಪರಿಚಯ, ಅಕ್ಕಪಕ್ಕ ಊರಿದವರು ಅದ್ರ ಮೇಲೆ ನಡೆಯುತ್ತೆ. ಎಲ್ಲರಿಗೂ ಒಂದೇ ರೇಟಿಗೆ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಹೆಂಗೆ ಬಾರ್ಗೇನ್ ಮಾಡ್ತಾರೆ ಅಂದರೆ ಕೊಡೋದೇ ಇಲ್ಲ ಅಂತಾರೆ. ಅದಾದಮೇಲೆ ಅಂಗಡಿಯವರು ನಿಮ್ಗೇನು ಅಷ್ಟೊಂದೆಲ್ಲ ಫೋರ್ಸ್ ಮಾಡಲ್ಲ, ತಗೊಂಡ್ರೆ ತಗೋ, ಬಿಟ್ಟರೆ ಬಿಡು ಅಂತ ಹೇಳೋದೇ ಇಲ್ಲ. ಅವ್ರ ಉದ್ದೇಶ ಬಂದ್ಬಿಟ್ಟು ಮಾರಾಟ ಮಾಡಲೇಬೇಕು ಅನ್ನೋದಾಗಿರುತ್ತೆ. ಹಂಗಾಗಿ ₹1 ₹2 ಹೆಚ್ಚು ಕಮ್ಮಿ ಆದ್ರೂ ವ್ಯಾಪಾರ ಮಾಡಿ ಮುಗಿಸ್ಬಿಡ್ತಾರೆ ನಮ್ಮ ಸಂತೆಯಲ್ಲಿ. ಆದರೆ ಅದೇ ಮಾರ್ಟಲ್ಲಿ ಹೋಗಿ ನೀವು ಕೇಳೋಕ್ಕೆ ಯಾರು ಇರಲ್ಲ, ನಿಮ್ಗೆ ಇಷ್ಟ ಇದ್ದರೆ ತಗೋಬೋದು, ಆಲ್ರೆಡಿ ಬೋರ್ಡ್ ಹಾಕಿರ್ತಾರೆ. ಇದಿಷ್ಟೇ ಡಿಫ್ರೆನ್ಸು ಹಳ್ಳಿ ಸಂತೆಗೂ ಸಿಟಿ ಮಾರ್ಟ್ಗೂ. ಆಮೇಲೆ ಏನಾಗುತ್ತೆ, ಇನ್ನೊಂದೇನೆಂದರೆ ಯಾರೂ ಬೇಜಾರು ಮಾಡ್ಕೊಳ್ಳಿಲ್ಲ, ನಮ್ಮ ಅಂಗಡೀಲಿ ತೊಗೊಳ್ಳಿಲ್ಲ ಅಂತ ಯಾರೂ ಇಲ್ಲಿ ಬೇಜಾರು ಮಾಡ್ಕೊಳ್ಳಲ್ಲ. ಹಂಗಾಗಿ ಎಲ್ಲ ಒಗ್ಗಟ್ಟಾಗಿ ವ್ಯಾಪಾರ ಮಾಡ್ತಾರೆ. ಎಲ್ಲ ಜನದ ಜೊತೆ ಖುಷಿಯಾಗಿ ವ್ಯಾಪಾರ ಮಾಡ್ತಾರೆ. ಇದು ಏನಾದರೂ ತೊಗೊಂಡೋಗೋಕೆ ಬಂದವ್ರಿಗೂ ಖುಷಿ ಆಗುತ್ತೆ, ಕೊಟ್ಟವ್ರಿಗೂ ಖುಷಿ ಆಗುತ್ತೆ. ಆ ಥರ ಸಂತೆಗಳು ಹಳ್ಳಿಲಿ ನಡೆಯೋದು, ಅದು ನೋಡೋಕ್ಕೆ ಒಂಥರ ಸಖತ್ತಾಗಿರುತ್ತೆ. ಹಂಗಾಗಿ ಇವತ್ತು ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಜ ನಿಮಗೆ ಲೈಕ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.